ಬೆಂಗಳೂರು ಸುರಂಗ ರಸ್ತೆ ವಿರೋಧಿಸ್ತಿರೋರಿಗೆ ಬಿಜೆಪಿಯವ್ರಿಗೆ DK ಟಾಂಗ್ ಟೀಕೆ ಬಿಟ್ಟು ಸಲಹೆ ಕೊಡಲಿ ಅಂದರೆ ಏನಕ್ಕೆ ಕೊಡಬೇಕು ಸಲಹೆ? ರಾಹುಲ್ ಗಾಂಧಿಗೆ ಟೀಕೆ ಬಿಟ್ಟು ಸಲಹೆ ಕೊಡಲಿ ಅಂದರೆ ಏನು ಸಲಹೆ ಕೊಟ್ಟಿದ್ದೀರಿ? ಕಂಡಿದ್ದಕ್ಕೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅವರಂತೂ. ಏನ್ರಿ ದೇಶ ಉಳಿಸ್ತಿರೋ ಬಿಡ್ತಿರೋ ನನಗೆ ಡೌಟ್ ಬರ್ತಾ ಇದೆ. ಯಾಕೋ ಎಲ್ಲೆಲ್ಲಿ ಕೈ ಹಾಕಬಾರ್ದೋ ರಾಜಕಾರಣಿಗಳಲ್ಲಿ ಎಲ್ಲ ಕೈ ಹಾಕ್ತಾ ಇದ್ದೀರಿ. ಎಲ್ಲ ಅದರಲ್ಲೂ ಬರೀ ದುಷ್ಟ ಬುದ್ಧಿನೇ. ಥೂ. ಟನಲ್ ಯೋಜನೆ ಭವಿಷ್ಯಕ್ಕಾಗಿ ರೂಪಿಸಿರುವ ಟ್ರಾಫಿಕ್ ಯೋಜನೆ ಇರಬಹುದು. ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗುತ್ತೆ. ಪರಿಹಾರ ಆಗಲ್ಲ. ಐ ವಿಲ್ ಗಿವ್ ಇಟ್ ಇನ್ ರೈಟಿಂಗ್ ಟು DK. ಬೇಕಾರೆ ಒಂಚೂರು ಶಫಲ್ ಔಟ್ ಆಗಬಹುದು ಅಷ್ಟೇ, ಒಂದಿಷ್ಟು ಟ್ರಾಫಿಕ್ಕು. ಅದು ನಿಮಗೆ ರೋಡಲ್ಲಿ ಮೇಲ್ಗಡೆನಲ್ಲಿ ಇಂಪ್ಯಾಕ್ಟು ಕಾಣಲ್ಲ. ಮೆಟ್ರೋ ನೀವು ಬರೆದಿಟ್ಕೊಳ್ಳಿ, ಬೇಕಾದ್ರೆ ಇವತ್ತೇ ಹೇಳಿದ್ದೀನಿ ನಾನು. ದುಡ್ಡು ಹಾಕ್ಬಿಟ್ಟು ಖಾಲಿ ಮಾಡಿಬಿಡ್ತೀರಿ ಜಾಗ ನೀವೆಲ್ಲ. ಸಾಯೋರು ಜನ, ಯಾಕಂದರೆ ಅದಕ್ಕೆ ತಕ್ಕಂತೆ ಕಟ್ತಾ ಬರಬೇಕು. ಮೆಟ್ರೋ ಬಂದಾಗ ನೋಡ್ತಾ ಇರಿ. ಮೆಟ್ರೋ ಬಂದಾಗ ಹೇಳ್ತಿದ್ರಿ ಆಗೋಯ್ತು ಬೆಂಗಳೂರಲ್ಲ ಕಲ್ಕಲಿ ಎಲ್ಲ ಹಂಗೆ ಕ್ರಿಕೆಟ್ ಆಡ್ಕೊಂಡು ಆಫೀಸ್ಗೆ ಹೋಗ್ಬೋದು ಅನ್ಕೊಂಡಿದ್ರು. ನನ್ಗೆ ಯಾರೋ ಅವತ್ತು ಹೇಳಿದ್ರು, ಏನು ಸರ್ ರಾಡಲ್ಲ ಖಾಲಿನೋ ಚಿನ್ನಿದಾನ್ ರೆಡಿ ಜೋಬ್ ಅಲ್ಲೇ ಇಟ್ಕೊಂಡಿರ್ತೀನಿ ಬಿಡ್ರಿ ಹಂಗೇನೆ ಅಂದೆ. ಹಂಗೆ ಹೊಡ್ಕೊಂಡು ತಾರಣ ಆಫೀಸ್ಗೆ ಅಂದೆ. ಅಷ್ಟು ಫ್ರೀ. ಈಗೇನಾಯ್ತು? ಸೇಮ್ ಆಗುತ್ತೆ. ನಂಬರ್ 2, ಈ ಟನಲ್ಲು ಕಾರ್ಗಳು ಮಾತ್ರ. ಹಾಗಾಗಿ ಎಫೆಕ್ಟಿವ್ಲಿ ದಿ ಟ್ರಾಫಿಕ್ ವಿಲ್ ನಾಟ್ ಗೆಟ್ ಡೈಲ್ಯೂಟೆಡ್ ಬೇರೆ ಕಡೆಗಳಿಂದ. ಓಕೆ, ಟ್ರಾಫಿಕ್ ಡೈಲ್ಯೂಷನ್ ಪರಿಹಾರ ಆಗುತ್ತೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಅಲ್ಲ. ಬಿಕಾಸ್ ದಿಸ್ ಈಸ್ ಪಾಯಿಂಟ್ ಟು ಪಾಯಿಂಟ್ ಇದೆ. 2-3 ಎಕ್ಸಿಟ್ ನೀವು ಕೊಡ್ತಿರಬಹುದು. ಅಂದರೆ 1 ಪೋರ್ಷನ್ ಆಫ್ ಇಟ್ ಅದು. ಬೆಂಗಳೂರದು ಹಾಗಲ್ಲ. ಬೆಂಗಳೂರದು ಹಲವಾರು ಪೋರ್ಷನ್ಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ. ಒಂದು ಕಡೆ ಹೊಡೆದಿದ್ದು ಇನ್ನೊಂದು ಕಡೆಗೆ ಕೌಂಟರ್ ಬ್ಯಾಲೆನ್ಸ್ ಎಫೆಕ್ಟ್ ಬಂದು ಹೊಡಿತಾ ಇರುತ್ತೆ. ಇದು ಪೂರ್ತಿ ಬೆಂಗಳೂರಿಗೆ ಅಲ್ಲ, ಇಂಪಾಸಿಬಲ್. ಎರಡನೇದು ಅದು ಟೋಲ್ ಆಗುತ್ತೆ. ಟೋಲ್ ಕಾಸ್ಟ್ ಗೊತ್ತಿಲ್ಲ. ಪ್ರಾಜೆಕ್ಟು ಟೆಂಡರ್ ಹಾಕಿದ್ದೀರಂತೆ, ನೋಡಬೇಕು. ನನಗೆ ಗೊತ್ತಿಲ್ಲ ಕಾಸ್ಟ್ ಏನು ಅಂತ. ಕಾಸ್ಟ್ ಎಸ್ಕಲೇಷನ್ ಬಗ್ಗೆ ಯಾರು ಜವಾಬ್ದಾರಿ ತಗೋತೀರಿ ಗೊತ್ತಿಲ್ಲ. ಇಟ್ಸ್ ನಾಟ್ ಸ್ಮಾಲ್ ಪ್ರಾಜೆಕ್ಟ್. 50,000 60,000 ಕೋಟಿ ಮಾತಾಡ್ತಾ ಇದ್ದೀರಿ. ತಮಾಷೆ ಆಡಬೇಡಿ ಯಾರುವೆ. ತಮಾಷೆ ಅಲ್ಲ ಇದು. ಏನೋ ಒಂದು 100-200 ಕೋಟಿ ವ್ಯವಹಾರದಲ್ಲಿ ಮುಗಿಸ್ಬಿಡ್ತಾ ಇದ್ದೀನಿ ಕೆಲಸ ಅಂದಿದ್ದರೆ ಬೇರೆ. ಫಿನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಆರ್ ಲೆಸ್. ಇನ್ನೊಂದು ಗ್ಯಾರಂಟಿ ಯೋಜನೆ, ಇನ್ಯಾವನೋ ಸಾಯ್ತಾನೆ. ನಾನು ಹೇಳಿದ್ದೀನಿ, ನೀವು ಅಧಿಕಾರದಲ್ಲಿ ಇರ್ತೀರೋ ಇರಲ್ವೋ ನಂಗೆ ಗೊತ್ತಿಲ್ಲ. ಅದು ಇರಲೇಬೋದು. ನೀವು ಇದ್ರೆ ನೀವೇನು ಬೋಸ್ಬೇಕಾಗತ್ತೆ? ಕಂಡಿದ್ದೆಲ್ಲ ಮಾರ್ತೀರಿ, ನೋಡ್ತಾ ಇರಿ. ಬಿಕಾಸ್ ನೀವು ವೆಚ್ಚ ಮಾಡ್ತಿರೋ ರೀತಿಯಲ್ಲಿ ನಿಮ್ಮದು ತೆರಿಗೆ ಸಂಗ್ರಹ ಇಂಪ್ರೂವ್ ಆಗಲ್ಲ. ಬರೆದಿಟ್ಕೊಳ್ಳಿ, ಆಗಲ್ಲ. ಪರಿಪ್ರಮಾಣದಲ್ಲಿ ಇಂಪ್ರೂವ್ಮೆಂಟು ತೆರಿಗೆ ಸಂಗ್ರಹ. ಎಸ್, ಮುಂದೆ 100 ವರ್ಷ ಅವ್ರು ನೆನ್ಪಿಟ್ಕೊಳ್ತಾ ಇರುತ್ತೆ ಸರ್ ಈ ಯೋಜನೆ ಆದರೆ. ಆಗಲಿ, ನೋಡ್ತೀವಲ್ಲ. ಅಲ್ಲ 100 ಅಲ್ಲ 1000 ವರ್ಷನೂ ನೆನ್ಪಿಟ್ಕೋತೀವಿ. ಏನಕ್ಕೆ ನೆನ್ಪಿಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಟ್ರಾಫಿಕ್ ಮುಕ್ತ ಆಯಿತು ಅನ್ನೋ ನಿಮ್ಮನ್ನ ಏನಮ್ಮ ಅಯ್ಯಪ್ಪ ಇದ್ದಾಗ ಮಾಡ್ದ ಕಣಪ್ಪ ಅಂತ ಜ್ಞಾಪಿಸ್ಕೋತೀವ. ಅಯ್ಯಪ್ಪ ಇದ್ದಾಗ ಮಾಡೆಲ್ಲ ಕೂಲಿಗೆಡ್ಸ್ಬಿಟ್ಟು ಹೋಗ್ಬಿಟ್ಟ ಕಡೆಯ ಅಂತ ಜ್ಞಾಪಿಸ್ಕೋತೀವ. ಗೊತ್ತಿಲ್ವಲ್ಲ, ವ್ಯತ್ಯಾಸ ಇದೆ. DK ಹ್ಯಾಸ್ ಟು ಬಿಕಮ್ ಲಿಟ್ಲ್ ಮೋರ್ ಟ್ರಾನ್ಸ್ಪರೆಂಟ್ ಇದರಲ್ಲಿ. ಇಫ್ ಯು ಥಿಂಕ್ ಇಟ್ ಈಸ್ ಮೈ ಪ್ರೆಸ್ಟೀಜು, ನನ್ನ ಇಷ್ಟ ಅಂತಂದರೆ ನೀವು ಅದೇನೆ. ನಿಮ್ಮ ಲೀಡ್ರ್ ಹೆಂಗೆ ಮೋದಿಗೆ ಬೈಕೊಂಡು ಓಡಾಡ್ತಾರೋ ಜನ ನಿಮಗೂ ಬೈಬೋದು, ನೀವು ಸರ್ವಾಧಿಕಾರಿ ಅನ್ನೋ ಥರ. ಅವಾಗ ಅದು ಆಗಕೂಡ್ದು. ಅದಾದರೆ ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ನಿಮ್ಮ ಲೀಡರ್ಶಿಪ್ಗಳಿಗೆ ಅದು ಒಳ್ಳೆಯದಲ್ಲ. ಬಿ ಮೋರ್ ಟ್ರಾನ್ಸ್ಪರೆಂಟ್, ಕ್ಯಾನ್ ಬಿ ಲಿಟ್ಲ್ ಮೋರ್ ಕನ್ಸಲ್ಟೇಟಿವ್. ಇನ್ನೂ ಸ್ವಲ್ಪ ಕನ್ಸಲ್ಟೇಟಿವ್ ಆಗಿ ಆಗಬಹುದು. ಇದೇ ಅಂತಿಮಾನ ನೋಡ್ಕೊಳ್ಳಿ ಒಂದು ಸರಿ. ವರದಿಗಳ ಆಧಾರದ ಮೇಲೆ ಡಿಸೈಡ್ ಮಾಡ್ಬೋದು. ಎರಡು ಪ್ರತ್ಯೇಕವಾದ ನಗರಗಳ ಮಧ್ಯೆ ಈ ಥರದ ಟನಲ್ ಯೋಜನೆಗಳು ಹೆಲ್ಪ್ ಮಾಡುತ್ತವೆ. ನಾನು ಮಾಡಲ್ಲ ಅಂತ ಹೇಳಿಲ್ಲ. ಪೂರ್ತಿ ತೆಗೆದಾಕೋ. ನಗರದ ಒಳಗಡೆನೇ ಆದಾಗ ಅದು ಬೆಂಗಳೂರು ಅಂತ ಅಡ್ಡಂಬಡ್ಡೆ ನಗರದಲ್ಲಿ ಗೊತ್ತಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.